ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸುಕನ್ಯಾ. ಬಿಜೆಪಿ ಭಿನ್ನಮತಕ್ಕೆ ಫೋನ್ ಕದ್ದಾಲಿಕೆಯ ಸ್ಫೋಟಕ ಟ್ವಿಸ್ಟ್. ಉಸ್ತುವಾರಿ ಜೊತೆಗಿನ ಸಭೆ ಮುಗಿಸಿ ರಾಜಾಹುಲಿಗೆ ಕುಟುಕಿದ್ದೇಕೆ ಹಳ್ಳಿ ಹಕ್ಕಿ? ನಾಯಕತ್ವ ಬದಲಾವಣೆಗೆ ಯಾರ ವಿರೋಧ, ಯಾರು ಪರ, ತಟಸ್ಥ? ಸಿಎಂ ಸರ್ಕಾರದ ಬಗ್ಗೆ ಸಾಲು ಸಾಲು ದೂರು ಕೊಟ್ರ ಸೈನಿಕ? ಇದೆಲ್ಲವನ್ನ ನೋಡೋಣ. ಅರುಣ್ ಕಟ್ಟಪ್ಪಣೆ ಕೊಟ್ಟರು ಭಿನ್ನ ಬಣ್ಣದ ಬಾಯಿಗೆ ಬೀಳದ ಬೀಗ. ಉಸ್ತುವಾರಿ ಸಭೆ ಮುಗಿಸಿ ಸಿಎಂ ವಿರುದ್ಧ ಕೆಂಡ ಕಾರಿದ್ದೇಕೆ ಹಳ್ಳಿ ಹಕ್ಕಿ? ವಿಶ್ವನಾಥ್ ಮಾತುಗಳಿಗೆ ರೇಣುಕಾಚಾರ್ಯ, ಎಸ್ಆರ್ ವಿಶ್ವನಾಥ್ ಕಿಡಿಕಾರಿದ್ದು ಹೇಗಿತ್ತು ನೋಡೋಣ. ಹಳ್ಳಿ ಹಕ್ಕಿ ವರ್ಸಸ್ ಬಿಜೆಪಿ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಅರುಣ್ ಸಿಂಗ್ ಬಂದರೂ ಬಿಜೆಪಿಯಲ್ಲಿ ಬದಲಾವಣೆ ಬೆಂಕಿ ಆರುತ್ತಿಲ್ಲ. ಉಸ್ತುವಾರಿ ಭೇಟಿ ಬಳಿಕ ಸಿಎಂ ವಿರುದ್ಧ ಬಣದ ನಾಯಕರು ನಿಗಿ ಕೆಂಡ ಕಾರಿದ್ದು, ಉರಿಯೋ ಬೆಂಕಿಗೆ ಎಚ್ ವಿಶ್ವನಾಥ್ ಮತ್ತಷ್ಟು ತುಪ್ಪ ಸುರಿದಿದ್ದಾರೆ. ಬಿಎಸ್ವೈಗೆ ಮೊದಲಿದ್ದ ಶಕ್ತಿ, ಸ್ಪಿರಿಟ್, ಆರೋಗ್ಯ ಈಗಿಲ್ಲ. ಹೀಗಾಗಿ ಯಡಿಯೂರಪ್ಪ ರಾಜ್ಯದ ಹಿತದೃಷ್ಟಿಯಿಂದ ನಿರ್ಧರಿಸಲಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಈಗಾಗಲೇ ಬಿಎಸ್ವೈ ರಾಜೀನಾಮೆ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಯಡಿಯೂರಪ್ಪ ಮಾರ್ಗದರ್ಶಕರಾಗಿ ಇರಲಿ ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಬಿಸಿ ಚರ್ಚೆ ನಡೆಸುತ್ತಿರೋ ಹೊತ್ತಲ್ಲೇ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಎಂಎಲ್ಸಿ ಎಚ್ ವಿಶ್ವನಾಥ್ ಮಾತುಗಳನ್ನು ಆಡಿದ್ದಾರೆ. ಮತ್ತೊಬ್ಬರು ಲಿಂಗಾಯತರೇ ಮುಖ್ಯಮಂತ್ರಿ ಆಗಲಿ, ಅದರಲ್ಲೂ ಪಂಚಮಸಾಲಿಯವರೇ ಸಿಎಂ ಆಗಲಿ, ಅದರ ದಂಡ ಕಟ್ಟೋಕೆ ಯಡಿಯೂರಪ್ಪ ಸಹಕಾರ ನೀಡಲಿ ಅಂತ ವಿಶ್ವನಾಥ್ ತಿಳಿಸಿದ್ದಾರೆ. ಪಂಚಮಸಾಲಿಗಳಲ್ಲಿ 3 ನಾಯಕರಿದ್ದು, ಯತ್ನಾಳ್, ಮುರುಗೇಶ್ ನಿರಾಣಿ, ಅರವಿಂದ್ ಬೆಲ್ಲದ್ ಮೂವರಲ್ಲಿ ಯಾರನ್ನಾದರೂ ಸಿಎಂ ಮಾಡಬಹುದು ಅಂತ ವಿಶ್ವನಾಥ್ ಸಲಹೆ ನೀಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಎಂಎಲ್ಸಿ ಎಚ್ ವಿಶ್ವನಾಥ್ ಮತ್ತೆ ಕಿಡಿಕಾರಿದ್ದಾರೆ. ಜೆಡಿಎಸ್ನಲ್ಲಿದ್ದ ರಾಕ್ಷಸ ರಾಜಕಾರಣ ಇಲ್ಲಿಯೂ ನೋಡ್ತಿದ್ದೇನೆ. ಬಿಜೆಪಿಯಲ್ಲೂ ಕುಟುಂಬ ರಾಕ್ಷಸ ರಾಜಕಾರಣ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ಆಡಳಿತದಲ್ಲಿ ಹಸ್ತಕ್ಷೇಪ ಅತಿಯಾಗಿ ಆಗ್ತಿದೆ ಅಂತ ಹೇಳಿದ್ದೇನೆ. ಕುಟುಂಬದ ಹಸ್ತಕ್ಷೇಪ, ಭ್ರಷ್ಟಾಚಾರ ಹೆಚ್ಚಾಗಿ ನಡೀತಾ ಇದೆ ಅಂತ ಅರುಣ್ ಸಿಂಗ್ ಭೇಟಿ ಬಳಿಕ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದರು. ಬಿಎಸ್ವೈ ಮತ್ತು ಪುತ್ರ ವಿಜಯೇಂದ್ರ ವಿರುದ್ಧ ಹಳ್ಳಿ ಹಕ್ಕಿ ಕಿಡಿಕಾರಿದ್ದು, ಕಿಕ್ ಬ್ಯಾಕ್ ಬಾಂಬ್ ಸಿಡಿಸಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಸಿಎಂ ಪುತ್ರ ಹಸ್ತಕ್ಷೇಪ ಮಾಡ್ತಾರೆ ಅಂತ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ಮೊನ್ನೆಯಷ್ಟೇ ನೀರಾವರಿ ಇಲಾಖೆ ಟೆಂಡರ್ ಕ್ಲಿಯರ್ ಮಾಡಿದ್ದು, 20,000 ಕೋಟಿ ಟೆಂಡರ್ಗೆ ಕಾನೂನು ಪಾಲನೆ ಆಗಿಲ್ಲ. ಇದನ್ನ ಪ್ರಶ್ನಿಸಿದ್ರೆ ಹೈಕಮಾಂಡ್ಗೆ ಹಣ ಕೊಡಬೇಕು ಅಂತಾರೆ ಅಂತ ಸಿಎಂ ಬಿಎಸ್ವೈ ವಿರುದ್ಧ ಕಿಕ್ ಬ್ಯಾಕ್ ಆರೋಪ ಮಾಡಿದ್ದಾರೆ. ಸಿಎಂ ಬದಲಾವಣೆಗೆ ಆಗ್ರಹಿಸಿರುವ ಎಂಎಲ್ಸಿ ಎಚ್ ವಿಶ್ವನಾಥ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಪಕ್ಷದ ಬಗ್ಗೆ ಮಾತನಾಡೋಕೆ ವಿಶ್ವನಾಥ್ಗೆ ಯಾವ ನೈತಿಕತೆ ಇದೆ ಅಂತ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ. ಹತಾಶೆಯಿಂದ ಯಡಿಯೂರಪ್ಪ ಬಗ್ಗೆ ವಿಶ್ವನಾಥ್ ಹೇಳಿಕೆ ನೀಡಿದ್ದು, ಅವರು ಯಾವ ಪಕ್ಷದಲ್ಲಿರ್ತಾರೋ ಅಲ್ಲೇ ಟೀಕೆ ಮಾಡ್ತಾರೆ. ಈ ಹಿಂದೆ ಎಸ್ಎಂ ಕೃಷ್ಣ ವಿರುದ್ಧ ಟೀಕೆ ಮಾಡ್ತಿದ್ರು. ಯತ್ನಾಳ್ ಮನೋಭಾವವೇ ಈ ವಿಶ್ವನಾಥ್ಗೂ ಇದೆ. ಯತ್ನಾಳ್ ಸಿಎಂ ಆಗೋಕೆ ಕೋಟ್ ಹೊಲಿಸ್ಕೊಂಡು ತಿರುಕನ ಕನಸು ಕಾಣ್ತಿದ್ದಾರೆ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಯಸ್ಸಿನ ಬಗ್ಗೆ ಮಾತನಾಡಿದ ಎಂಎಲ್ಸಿ ಎಚ್ ವಿಶ್ವನಾಥ್ಗೆ ರೇಣುಕಾಚಾರ್ಯ ತಿರುಗೇಟು ಕೊಟ್ಟಿದ್ದಾರೆ. ವಿಶ್ವನಾಥ್ ಅವರೇ, ನಿಮಗೆ ವಯಸ್ಸೆಷ್ಟು? ಸಿಎಂ ಬಿಎಸ್ವೈ ಅವರ ವಯಸ್ಸಿನ ಬಗ್ಗೆ ಕೇಳ್ತಿದ್ದೀರಾ ಅಂತ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆಯಲ್ಲಿ ಸೋತಿದ್ರು ವಿಶ್ವನಾಥ್ ಅವರನ್ನ ಸಿಎಂ ಬಿಎಸ್ವೈ ಎಂಎಲ್ಸಿ ಮಾಡಿದ್ರು. ವಿಶ್ವನಾಥ್ಗೆ ಸಿಎಂ ಬಿಎಸ್ವೈ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಚ್ ವಿಶ್ವನಾಥ್ ಅರೆ ಹುಚ್ಚರಾಗಿದ್ದಾರೆ ಅಂತ ಅನಿಸ್ತಿದೆ. ತಿಕ್ಕಲು ಬುದ್ಧಿಯವರಂತೆ ಮಾತನಾಡ್ತಾರೆ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ವ್ಯಂಗ್ಯವಾಡಿದ್ರು. ರಸ್ತೆಯಲ್ಲಿ ಓಡಾಡುವ ಹುಚ್ಚರಂತೆ ಮಾತನಾಡ್ತಾರೆ. ಅವರು ಯಾವುದೇ ಪಾರ್ಟಿಯಲ್ಲಿದ್ರೂ ಇದೇ ಗೋಳು. ಎಲ್ಲಿಗೆ ಹೋದ್ರೂ ಈಗ ಎಚ್ ವಿಶ್ವನಾಥ್ಗೆ ಜಾಗ ಇಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಕಿಚ್ಚಾಯಿಸಿದ್ರು. ನನ್ನಂತಹ ಅರೆಹುಚ್ಚರಿಂದ ನೀವು ಬಿಡಿಎ ಅಧ್ಯಕ್ಷರಾಗಿದ್ದೀರಿ ಅಂತ ಎಸ್ಆರ್ ವಿಶ್ವನಾಥ್ಗೆ ಎಂಎಲ್ಸಿ ಎಚ್ ವಿಶ್ವನಾಥ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಮಾತನಾಡೋಕೆ ನಿಮಗೆ ಏನು ಅರ್ಹತೆ ಇದೆ ಅಂತ ಎಚ್ ವಿಶ್ವನಾಥ್ ಪ್ರಶ್ನಿಸಿದ್ರು. ನಮ್ಮ ತ್ಯಾಗದಿಂದ ನೀವು ಈಗ ಬಿಡಿಎ ಅಧ್ಯಕ್ಷರಾಗಿ ದೋಚುತ್ತಿದ್ದೀಯಾ? ಅಧ್ಯಕ್ಷನಾಗಿ ಇದುವರೆಗೂ ಎಷ್ಟು ದೋಚಿದ್ಯಾ ಹೇಳಪ್ಪ ಅಂತ ಕಿಡಿಕಾರಿದ್ದಾರೆ. ಎಚ್ ವಿಶ್ವನಾಥ್ ಮೇಲೆ ಹರತಾಳು ಹಾಲಪ್ಪ ಕೂಡ ಮುಗಿಬಿದ್ದಿದ್ದಾರೆ. ವಿಶ್ವನಾಥ್ಗೆ ಮನೆಯಲ್ಲಿದ್ದವರಿಗೆ ಮದ್ದು ಇಡುವ ಗುಣ ಇದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಹರತಾಳು ಹಾಲಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಅವರು ಬಿಜೆಪಿಯಲ್ಲಿದ್ದಾರೋ ಇಲ್ವೋ ಅನ್ನೋದು ಅನುಮಾನವಾಗಿದ್ದು, ಅವರು ತಾನು ಬಿಜೆಪಿಯಲ್ಲಿದ್ದೇನೆ ಅನ್ನೋದನ್ನ ಮರೆತಿದ್ದಾರೆ. ನಮಗೂ ಅದೇ ಅನುಮಾನ ಶುರುವಾಗಿದೆ ಅಂತ ಶಾಸಕ ಹಾಲಪ್ಪ ವಾಗ್ದಾಳಿ ನಡೆಸಿದರು. ಉಸ್ತುವಾರಿ ಜೊತೆಗಿನ ಮುಖಾಮುಖಿ ಸಭೆಯಲ್ಲಿ ಸಚಿವರು ಶಾಸಕರು ಹೇಳಿದ್ದೇನು? ಬಿಜೆಪಿಯ ಭಿನ್ನಮತಕ್ಕೆ ಫೋನ್ ಟ್ಯಾಪಿಂಗ್ನ ಟ್ವಿಸ್ಟ್ ಕೊಟ್ಟಿದ್ಯಾರು? ಅರುಣ್ ಸಿಂಗ್ ಬಳಿ ದೂರುಗಳ ಸರಮಾಲೆಯನ್ನೇ ಬಿಚ್ಚಿಟ್ರ ಸಿಪಿ ಯೋಗೇಶ್ವರ್. ನೋಡೋಣ ಅದಲು ಬದಲು ಆಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಿಜೆಪಿ ಕಚೇರಿಯಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಬಿಎಸ್ವೈ ಪರ ವಿರೋಧಿ ಬಣಗಳಿಂದ ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆ. ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯ ಕೇಳುತ್ತಿರುವ ಉಸ್ತುವಾರಿ ಅರುಣ್ ಸಿಂಗ್ ಬಿಜೆಪಿ ರಾಜ್ಯ ಉಸ್ತುವಾರಿ ಮ್ಯಾರಥಾನ್ ಸಭೆ ನಡೆಸುತ್ತಿದ್ದಾರೆ. ಶಾಸಕರ ಜೊತೆಗೆ ಅರುಣ್ ಸಿಂಗ್ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸುತ್ತಿದ್ದು, ಬಿಎಸ್ವೈ ಪರ ಆಪ್ತ ಬಣ, ಬಿಎಸ್ವೈ ವಿರುದ್ಧ ವಿರೋಧಿ ಬಣ ಅಭಿಪ್ರಾಯ ತಿಳಿಸುತ್ತಿದೆ. ರಾಜ್ಯ ಬಿಜೆಪಿ ಭಿನ್ನಮತಕ್ಕೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಆರೋಪ ಮಾಡಿದ್ದಾರೆ. ನನ್ನ ಫೋನ್ ಕದ್ದಾಲಿಕೆ ಆಗ್ತಿದೆ, ಗೃಹ ಸಚಿವರಿಗೆ ಮನವಿ ಮಾಡಿದ್ದೇನೆ ಅಂತ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ. 10 ದಿನಗಳ ಹಿಂದೆ ಯುವರಾಜ ಸ್ವಾಮಿ ಕರೆ ಮಾಡಿದ್ದ. ನನ್ನನ್ನ ಅನಗತ್ಯವಾಗಿ ಜೈಲಿಗೆ ಹಾಕಿದ್ದಾರೆ, ನನಗೆ ಸಹಾಯ ಮಾಡಿ ಅಂತ ಕೇಳಿದೆ. ಕರೆ ಮಾಡಿದ್ರ ಹಿಂದೆ ದೊಡ್ಡ ಪಿತೂರಿ ಇದೆ ಅಂತ ಅನಿಸುತ್ತೆ ಅಂತ ಬೆಲ್ಲದ್ ಹೇಳಿದ್ದಾರೆ. ನನ್ನ ಫೋನ್ ಟ್ಯಾಪ್ ಆಗ್ತಿದೆ, ನನ್ನನ್ನು ಫಾಲೋ ಮಾಡ್ತಿದ್ದಾರೆ. ಈ ಬಗ್ಗೆ ವಿಧಾನಸಭೆ ಸ್ಪೀಕರ್ ಕಾಗೇರಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಗೆ ತನಿಖೆ ನಡೆಸುವಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದೇನೆ ಅಂತ ಬೆಲ್ಲದ್ ಹೇಳಿದ್ದಾರೆ. ನಾನು ಎಲ್ಲೇ ಹೋದ್ರೂ ಕೆಲ ವ್ಯಕ್ತಿಗಳು ಹಿಂದೆ ಬರ್ತಾರೆ. ಇದೆಲ್ಲವನ್ನು ಗಮನಿಸಿದ್ರೆ ನನಗೆ ಅನುಮಾನ ಬರ್ತಿದೆ. ಹೀಗಾಗಿ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇನೆ ಅಂತ ಕುಮಾರಕೃಪಾ ಗೆಸ್ಟ್ ಹೌಸ್ ಬಳಿ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಅನ್ನೋ ಬೆಲ್ಲದ ಆರೋಪಕ್ಕೆ ಶಾಸಕ ರೇಣುಕಾಚಾರ್ಯ ಟಕ್ಕರ್ ಕೊಟ್ಟಿದ್ದಾರೆ. ಅರವಿಂದ್ ಬೆಲ್ಲದ ದೂರವಾಣಿಯನ್ನ ಯಾರೂ ಕದ್ದಾಲಿಸಿಲ್ಲ. ಯಡಿಯೂರಪ್ಪ ಅವರ ಸರ್ಕಾರಕ್ಕೆ ಅಂತಹ ಪರಿಸ್ಥಿತಿ ಬಂದಿಲ್ಲ. ಸಿಎಂ ಆಗ್ತೀನೆಂದು ಸುಟುಳಿಸಿಕೊಂಡು ಓಡಾಡ್ತಿದ್ದಾರೆ. ಕೀಳುಮಟ್ಟದ ಪ್ರಚಾರಕ್ಕೆ ಇಂತಹ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅರವಿಂದ್ ಬೆಲ್ಲದ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಬೆಲ್ಲದ್ ಫೋನ್ ಟ್ಯಾಪಿಂಗ್ ಪ್ರಮೇಯವೇ ಬರುವುದಿಲ್ಲ. ಅವರು ನಮ್ಮ ಶಾಸಕರು, ಫೋನ್ ಟ್ಯಾಪಿಂಗ್ ಪ್ರಶ್ನೆಯೇ ಬರಲ್ಲ ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೇಳಿದ್ದಾರೆ. ಶಾಸಕರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಬೇಕಿಲ್ಲ. ಇಂತಹ ವಿಚಾರಗಳ ಗೋಜಿಗೆ ಬಿಜೆಪಿ ಪಕ್ಷ ಹೋಗಲ್ಲ. ಫೋನ್ ಟ್ಯಾಪಿಂಗ್ ಬಗ್ಗೆ ಅರವಿಂದ್ ಬೆಲ್ಲದ್ ಬಳಿ ದಾಖಲೆ ಇದ್ರೆ ಕೊಡ್ಲಿ. ಶಾಸಕರ ಮೇಲೆ ನಂಬಿಕೆ ಇಟ್ಟಿರೋ ಸರ್ಕಾರ ನಮ್ದು ಅಂತ ರವಿಕುಮಾರ್ ತಿಳಿಸಿದ್ದಾರೆ. ಎಲ್ಲ ವಿಚಾರಗಳನ್ನ ಕೇಂದ್ರದ ಗಮನಕ್ಕೆ ತರ್ತೇವೆ. ಯಾರ ಮೇಲೆ ಆಕ್ಷನ್ ಆಗುತ್ತೆ, ಯಾರ ಮೇಲೆ ಆಕ್ಷನ್ ಆಗಲ್ಲ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ತಿಳಿಸಿದ್ದಾರೆ. ನಾಯಕರು ಎದುರು ಮಾತನಾಡಿದ್ದನ್ನ ಇಲ್ಲಿ ಬಂದು ಬಹಿರಂಗವಾಗಿ ಹೇಳಿಕೆ ಕೊಡಿ ಅಂತ ಎಲ್ಲಿಯೂ ನಾವು ಹೇಳಿಲ್ಲ. ಬೆಲ್ಲದ್ ವಿಚಾರವನ್ನು ಪಕ್ಷದ ನಾಯಕರು ಚರ್ಚೆ ಮಾಡಿ ಸ್ಪಷ್ಟನೆ ಕೊಡ್ತಾರೆ ಅಂತ ರವಿಕುಮಾರ್ ಸ್ಪಷ್ಟಪಡಿಸಿದ್ರು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಜೊತೆಗೆ ಸಚಿವ ಸಿಪಿ ಯೋಗೇಶ್ವರ್ ಮಾತುಕತೆ ನಡೆಸಿದ್ದು, ನಾನು ಏನು ಹೇಳಬೇಕಿತ್ತು ಅದನ್ನ ಉಸ್ತುವಾರಿ ಬಳಿ ಹೇಳಿದ್ದೇನೆ ಅಂತ ಹೇಳಿದ್ರು. ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನ ಮಾಧ್ಯಮದ ಮುಂದೆ ಹೇಳಲ್ಲ. ಏನು ನಿವೇದನೆ ಮಾಡಬೇಕಿತ್ತು ಅದೆಲ್ಲವನ್ನು ಮಾಡಿದ್ದೇನೆ ಅಂತ ಅರುಣ್ ಸಿಂಗ್ ಭೇಟಿ ಬಳಿಕ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದ್ರು. ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಎದುರು ಸಚಿವ ಸಿಪಿ ಯೋಗೇಶ್ವರ್ ದೂರಿನ ಸರಮಾಲೆಯನ್ನೇ ಬಿಚ್ಚಿಟ್ಟಿದ್ದಾರೆ. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅರುಣ್ ಬಳಿ ದೂರು ನೀಡಿದ್ದು, ನಮ್ಮ ಸರ್ಕಾರದಲ್ಲಿ ವಿಪಕ್ಷಗಳಿಗೆ ಹೆಚ್ಚು ಅನುಕೂಲ ಆಗ್ತಿದೆ ಅಂತ ಆರೋಪಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಬಲಪಡಿಸಬೇಕಾಗಿದೆ. ಹೀಗಾಗಿ ನಾವು ನಿಷ್ಠುರವಾಗಿ ನಡೆದುಕೊಳ್ಳಬೇಕಾಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಪರ್ಯಾಯವಾಗಿ ಬಿಜೆಪಿಯನ್ನ ಬೆಳೆಸಬೇಕಾಗಿದೆ ಅಂತ ಸಿಪಿ ಯೋಗೇಶ್ವರ್ ತಿಳಿಸಿದ್ದಾರೆ. ಈ ಮೊದಲು 3 ಪಾರ್ಟಿ ಸರ್ಕಾರ ಎಂದಿದ್ದ ಸಚಿವ ಸಿಪಿ ಯೋಗೇಶ್ವರ್ ಇದೀಗ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಎದುರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ವಿಪಕ್ಷ ನಾಯಕ ಹೇಳಿದಂತೆ ಅಧಿಕಾರ ನಡೆಸಿದ್ರೆ ಹೇಗೆ ಅಂತ ಪ್ರಶ್ನಿಸಿರೋ ಯೋಗೇಶ್ವರ್, ನನ್ನ ಕ್ಷೇತ್ರದಲ್ಲಿ ಆ ರೀತಿ ಆಗಿದೆ ಅಂತ ಅರುಣ್ ಬಳಿ ದೂರು ನೀಡಿದ್ದಾರೆ. ನಾನೊಬ್ಬ ಸಚಿವನಾಗಿ ನನ್ನ ಮಾತು ನಡೆಯೋದಿಲ್ಲ ಎಂದರೆ ಹೇಗೆ? ನಾನು ಕಾರ್ಯಕರ್ತರಿಗೆ ಹೇಗೆ ಉತ್ತರ ನೀಡಬೇಕು? ಪಕ್ಷದ ಬೆಳವಣಿಗೆಯ ದೃಷ್ಟಿಯಿಂದ ಹೇಗೆ ಸಮರ್ಥಿಸಿಕೊಳ್ಳೋದು ಅಂತ ಹೇಳಿದ್ದಾರೆ. ಅರುಣ್ ಸಿಂಗ್ ಬಳಿ ಸಿಪಿ ಯೋಗೇಶ್ವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸುವಂತೆ ಮನವಿ ಮಾಡಿದ್ಯಾರು? ಸಂಪುಟ ಪುನರ್ರಚನೆಗೆ ಬೇಡಿಕೆ ಇಟ್ಟ ಶಾಸಕರು ಯಾರು? ಸಿಎಂ ರೇಸ್ನಲ್ಲಿದ್ದಾರಾ ಸಚಿವ ಮುರುಗೇಶ್ ನಿರಾಣಿ? ನೋಡೋಣ ಬಿಜೆಪಿ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿಯಲ್ಲಿ ನಡೀತಿರೋ ಬದಲಾವಣೆ ಫೈಟ್ ಫೈನಲ್ ಹಂತಕ್ಕೆ ಬಂದು ನಿಂತಿದೆ. ಉಸ್ತುವಾರಿ ಅರುಣ್ ಸಿಂಗ್ ಡ್ಯಾಮೇಜ್ ಕಂಟ್ರೋಲ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಆದರೆ ಬಿಜೆಪಿಯಲ್ಲಿನ ಬೇಗುದಿ ಮಾತ್ರ ತಣಿಯುತ್ತಿಲ್ಲ. ಸಚಿವ ಸ್ಥಾನದಿಂದ ಸಿಪಿ ಯೋಗೇಶ್ವರನ್ನು ಕೈಬಿಡಬೇಕು ಅಂತ ಅರುಣ್ ಸಿಂಗ್ ಮುಂದೆ ಶಾಸಕ ರೇಣುಕಾಚಾರ್ಯ ಒತ್ತಾಯಿಸಿದ್ದಾರೆ. ಅಲ್ಲದೆ ಶಾಸಕರಾದ ಯತ್ನಾಳ್ ಹಾಗೂ ಬೆಲ್ಲದ್ರನ್ನ ಉಚ್ಚಾಟನೆ ಮಾಡಬೇಕು. ಸಿಎಂ ಬಿಎಸ್ ಯಡಿಯೂರಪ್ಪ ಇಲ್ಲದಿದ್ರೆ ಪಕ್ಷವೇ ಇಲ್ಲ ಎಂದು ಅಭಿಪ್ರಾಯ ತಿಳಿಸಿದ್ದಾರೆ.
ಬಿಎಸ್ವೈ ವಿರುದ್ಧ ಹಳ್ಳಿ ಹಕ್ಕಿ ಬಹಿರಂಗ ಆರೋಪಕ್ಕೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಕಿಡಿಕಾರಿದ್ದಾರೆ. ಎಚ್ ವಿಶ್ವನಾಥ್ ಬಾಯಿಗೆ ಬೀಗ ಹಾಕಲು ಬಿಜೆಪಿ ಪ್ಲಾನ್ ಮಾಡಿದ್ದು, ವಿಶ್ವನಾಥ್ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ. ವಿಶ್ವನಾಥ್ ಹೇಳಿಕೆ ಬಗ್ಗೆ ಅರುಣ್ ಸಿಂಗ್ ವಿವರಣೆ ಕೇಳಿದ್ದಾರೆ ಎಂದು ಎನ್ ರವಿಕುಮಾರ್ ತಿಳಿಸಿದರು. ವಿಶ್ವನಾಥ್ ಸರ್ಕಾರಕ್ಕೆ ಮುಜುಗರ ತರಲು ಹೇಳಿಕೆ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನ ಬಿಜೆಪಿ ಖಂಡಿಸುತ್ತೆ. ವಿಶ್ವನಾಥ್ಗೆ ಬಿಜೆಪಿ ಸಿದ್ಧಾಂತ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಅಂತ ರವಿಕುಮಾರ್ ಹೇಳಿದ್ರು. ತಮ್ಮ ನಿವಾಸಕ್ಕೆ ಶಾಸಕರು ಬಂದಿದ್ದ ಬಗ್ಗೆ ಶಾಸಕ ರೇಣುಕಾಚಾರ್ಯ ಸ್ಪಷ್ಟನೆ ನೀಡಿದ್ದಾರೆ. ಗ್ರಾಮಾಂತರ ಭಾಗದ ಶಾಸಕರನ್ನ ಉಪಹಾರಕ್ಕೆ ಆಹ್ವಾನಿಸಿದ್ದೆ, ಆದ್ರೆ ಇಂಥ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿದ್ರೆ ಬೇರೆ ಅರ್ಥ ಬರುತ್ತೆ. ಶಾಸಕರು ಒಟ್ಟಿಗೆ ಸೇರ್ಬೇಡಿ ಎಂದು ಸಿಎಂ ಸೂಚನೆ ನೀಡಿದ್ರು. ಆನಂತರ ಎಲ್ಲಾ ಶಾಸಕರಿಗೆ ಕರೆ ಮಾಡಿ ಬರಬೇಡಿ ಅಂದಿದ್ದೆ. ಆದ್ರೂ 13 ಶಾಸಕರು ನಮ್ಮನೆಗೆ ಉಪಹಾರಕ್ಕೆ ಬಂದಿದ್ರು. ಉಪಹಾರದ ನಂತರ ಎಲ್ಲರೂ ಒಟ್ಟಾಗಿ ಇಲ್ಲಿಗೆ ಬಂದಿದ್ದೆವು. ಇದು ಪಕ್ಷ ವಿರೋಧಿ ಚಟುವಟಿಕೆ ಹೇಗೆ ಆಗುತ್ತೆ ಅಂತ ರೇಣುಕಾಚಾರ್ಯ ಪ್ರಶ್ನಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಶಾಸಕರು ಅರುಣ್ ಸಿಂಗ್ ಎದುರು ಸಂಪುಟ ಪುನಾರಚನೆ ಬೇಡಿಕೆ ಇಟ್ಟಿದ್ದಾರೆ. ಸಂಪುಟ ಪುನಾರಚನೆ ಮಾಡಿ ಸಾಮಾಜಿಕ ನ್ಯಾಯ ಕೊಡಿ ಅಂತ ಎಎಸ್ ಪಾಟೀಲ್ ನಡಹಳ್ಳಿ ಮನವಿ ಮಾಡಿದ್ದಾರೆ. ಯಾವ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ವೋ ಅವರಿಗೆ ಕೊಡಿ. ರಾಜ್ಯದಲ್ಲಿ ಸಿಎಂ ಯಡಿಯೂರಪ್ಪ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬಗ್ಗೆ ನಮ್ಮದೇನೂ ಪ್ರಶ್ನೆ ಇಲ್ಲ, ಆದರೆ ಸಂಪುಟದಲ್ಲಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಎಂದು ನಡಹಳ್ಳಿ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆ ಅಭಿಪ್ರಾಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೈಕಮಾಂಡ್ ಸೂಚನೆ ಅಂತ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಇದೇ ವೇಳೆ ಎಚ್ ವಿಶ್ವನಾಥ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಅಭಿಮಾನದಿಂದ ವಿಶ್ವನಾಥ್ ಈ ಮಾತು ಹೇಳಿರಬಹುದು. ನಾನು ಮುಖ್ಯಮಂತ್ರಿ ಪದವಿಯಾಗ್ಲಿ ಯಾವುದೇ ಪದವಿ ಕೇಳಿರಲಿಲ್ಲ. ಮುಖ್ಯಮಂತ್ರಿ ವಿಚಾರದಲ್ಲಿ ನಾನು ಹೇಳಿದ್ರೆ ಕೇಳ್ತಾರಾ ಅಂತ ನಿರಾಣಿ ಹೇಳಿದ್ರು. ಸಚಿವ ಮುರುಗೇಶ್ ನಿರಾಣಿ ಕೂಡ ತಟಸ್ಥರಾಗಿದ್ದಾರೆ. ಸಿಎಂ ರೇಸ್ನಲ್ಲಿ ನಾನಿಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಕೊಡುವ ಜವಾಬ್ದಾರಿಯನ್ನ ನಿರ್ವಹಿಸುತ್ತೇನೆ ಅಂತ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಅಲ್ಲದೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೇಳಿಕೆ ಕೊಡಲ್ಲ, ಪಕ್ಷದ ಹೈಕಮಾಂಡ್ ಈ ವಿಚಾರ ನೋಡಿಕೊಳ್ಳುತ್ತೆ. ಸಿಎಂ ಯಡಿಯೂರಪ್ಪ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ತಿಳಿಸಿದ್ರು. ಅರುಣ್ ಸಿಂಗ್ ಬಂದಿರೋದ್ರಿಂದ ಎಲ್ಲಾ ಸಮಸ್ಯೆಗಳಿಗೆ ಇತಿಶ್ರೀ ಬೀಳಲಿದ್ದು ಸಮಸ್ಯೆ ಬಗೆಹರಿಯಲಿದೆ ಅನ್ನೋ ವಿಶ್ವಾಸವಿದೆ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಅರುಣ್ ಸಿಂಗ್ ಜೊತೆಗಿನ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಯಾಗಿಲ್ಲ. ಸಚಿವರಿಗೆ ಕೆಲವು ಸೂಚನೆ ಕೊಟ್ಟಿದ್ದು ಇಲಾಖೆಯಲ್ಲಿ ಹೊಸ ಕಾರ್ಯಕ್ರಮ ತರಲು ಹೇಳಿದ್ದಾರೆ. ಇಲಾಖಾವಾರು ಉತ್ತಮ ಕೆಲಸ ಮಾಡಲು ಸೂಚನೆ ನೀಡಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ತಿಳಿಸಿದರು. ಈ ಸಮಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬೇಡ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಶಾಸಕ ಪರಣ್ಣ ಮುನವಳ್ಳಿ ಬ್ಯಾಟ್ ಬೀಸಿದ್ದಾರೆ. ಕಳೆದ 40 ವರ್ಷದಿಂದ ಯಡಿಯೂರಪ್ಪ ಪಕ್ಷ ಕಟ್ಟಿದ್ದಾರೆ. ಕೆಲವು ಸಣ್ಣ ಪುಟ್ಟ ಗೊಂದಲ ಇದೆ, ಅದನ್ನ ಬಗೆಹರಿಸಬೇಕು. ಯಡಿಯೂರಪ್ಪ ಮಾಸ್ ಲೀಡರ್, ಅವರ ಬದಲಾವಣೆ ಬೇಡ ಎಂದು ಪರಣ್ಣ ಮುನವಳ್ಳಿ ಹೇಳಿದ್ದಾರೆ. ಸಚಿವ ಸ್ಥಾನದ ಮೇಲೆ ಶಾಸಕ ಪರಣ್ಣ ಮುನವಳ್ಳಿ ಕಂಗೆಟ್ಟಿದ್ದಾರೆ. ಸಿಎಂ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡುತ್ತಾ ಮಂತ್ರಿಗಿರಿಗೆ ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಬೇಕು, ನಮ್ಮ ಜಿಲ್ಲೆಯವರಿಗೆ ಸಚಿವ ಸ್ಥಾನ ಕೊಟ್ರೆ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ 3 ಜನ ಶಾಸಕರಿದ್ದೀವಿ. ನಮ್ಮ ಜಿಲ್ಲೆಯ ಕಷ್ಟ ನಮ್ಮ ಜಿಲ್ಲೆಯ ಜನರಿಗೆ ಗೊತ್ತು, ಹಾಗಾಗಿ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಪರಣ್ಣ ಮುನವಳ್ಳಿ ತಿಳಿಸಿದ್ದಾರೆ. ಅಲ್ಲದೆ ನಮಗೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಅಸಮಾಧಾನ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಶ್ರೀರಾಮುಲುಗೆ ಪಕ್ಷ ಡಿಸಿಎಂ ಸ್ಥಾನ ಕೊಟ್ಟೇ ಕೊಡುತ್ತಾ? ಬಿಎಸ್ವೈ ಪರ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ ಹೇಗೆ? ಬಿಜೆಪಿ ಭಿನ್ನಮತ ಬೇಗುದಿ ಬಗ್ಗೆ ವಿಪಕ್ಷ ನಾಯಕರು ಕಿಡಿಕಾರಿದ್ದು ಹೇಗೆ? ನೋಡೋಣ ನಾಯಕತ್ವ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಡಿಸಿಎಂ ಹುದ್ದೆ ಬಗ್ಗೆಯೂ ಬಿಸಿ ಚರ್ಚೆ ನಡೆಯುತ್ತಿದೆ. ನಮ್ಮದು ಪಕ್ಷ ರಾಷ್ಟ್ರೀಯ ಪಕ್ಷ, ಸೂಕ್ತ ಸಂದರ್ಭ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅಂತ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ನನಗೆ ಸೂಕ್ತ ಸ್ಥಾನಮಾನ ಕೊಡುವ ಭರವಸೆ ಇದೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ವರಿಷ್ಠರು ಹೇಳಿದ್ದಾರೆ. ನಮ್ಮ ಪಕ್ಷ ನನ್ನ ಕೈಬಿಡಲ್ಲ ಅನ್ನುವ ವಿಶ್ವಾಸವಿದೆ ಎಂದು ರಾಮುಲು ಹೇಳಿದರು.
ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಸಿಎಂ ಬಿಎಸ್ವೈ ಪರ ಬ್ಯಾಟ್ ಬೀಸಿದ್ದಾರೆ. ಮುಂದಿನ 2 ವರ್ಷದವರೆಗೆ ಯಡಿಯೂರಪ್ಪ ಸಿಎಂ ಆಗಿರ್ತಾರೆ. ಬಿಎಸ್ವೈ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎದುರಿಸುತ್ತೇವೆ ಅಂತ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಲವು ಶಾಸಕರು ಬಿಎಸ್ವೈ ನಾಯಕತ್ವಕ್ಕೆ ಅಪಸ್ವರ ಎತ್ತಿದ್ದಾರೆ. ಒಬ್ಬ ಶಾಸಕರು ಸಿಟ್ಟಾದ್ರೆ ಮತ್ತೊಬ್ಬ ಶಾಸಕರು ಬೇಜಾರಾಗಿರ್ತಾರೆ. ಎಲ್ಲರನ್ನ ಕರೆದು ಮಾತನಾಡಿಸಿ ಸಮಸ್ಯೆ ಬಗೆಹರಿಸಬೇಕು ಎಂದು ರಮೇಶ್ ಜಾರಕಿಹೊಳಿ ತಿಳಿಸಿದರು. ಸಚಿವ ಸಿಪಿ ಯೋಗೇಶ್ವರ್ಗೆ ತಪ್ಪು ಗ್ರಹಿಕೆ ಇದ್ರೆ ಸಿಎಂ ಯಡಿಯೂರಪ್ಪ ಜೊತೆ ಚರ್ಚಿಸಿ ಮುಂದುವರಿಯಲಿ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಸಲಹೆ ನೀಡಿದ್ದಾರೆ. ಸಚಿವ ಸಿಪಿ ಯೋಗೇಶ್ವರ್ ಇವತ್ತಿಗೂ ನನ್ನ ಸ್ನೇಹಿತ. ನಮ್ಮ 20 ಶಾಸಕ ಮಿತ್ರರನ್ನ ಕೂಡಿಸಲು ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿದರು. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಬಹಿರಂಗ ಹೇಳಿಕೆ ನೀಡುವುದು ಸರಿಯಲ್ಲ. ಯಾವ ಪಕ್ಷದಲ್ಲೂ ಈ ರೀತಿ ಬೆಳವಣಿಗೆ ಆಗಬಾರದು ಅಂತ ತುಮಕೂರಿನಲ್ಲಿ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಇಲಾಖೆ ಕೆಲಸದ ಸಂಬಂಧ ಬೆಳಗ್ಗೆ ಸಿಎಂ ಭೇಟಿ ಮಾಡಿದೆ. ಇಲಾಖೆ ಅಭಿವೃದ್ಧಿ ಬಗ್ಗೆ ನಿನ್ನೆ ಮಾಹಿತಿ ನೀಡಿದ್ದೇವೆ. ರಾಜಕೀಯದಲ್ಲಿ ನನಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ ಅಂತ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ರು. ಸಚಿವ ಸ್ಥಾನದ ವಿಚಾರದಲ್ಲಿ ನನಗೆ ಅಸಮಾಧಾನವಿರೋದು ನಿಜ ಅಂತ ಹಿರಿಯ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೇಳಿದ್ದಾರೆ. ನಾನು ಪಕ್ಷದ ನಿಲುವಿಗೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ. ವಲಸೆ ಸಚಿವರಿಂದಲೇ ಉತ್ತಮ ಕೆಲಸವಾಗ್ತಾ ಇದೆ, ಚೆನ್ನಾಗಿ ಸ್ಪಂದಿಸುತ್ತಿದ್ದಾರೆ ಅಂತ ಈಶ್ವರಪ್ಪ ಹೇಳಿಕೆಗೆ ಇದೇ ವೇಳೆ ಟಕ್ಕರ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಸೂಪರ್ ಸಿಎಂ ಅಂತ ಕೆಲವರು ಹೇಳ್ತಿದ್ದಾರೆ, ಆದ್ರೆ ಆ ರೀತಿ ನನಗೇನು ಅನುಭವವಾಗಿಲ್ಲ. ನಾಯಕನ ಪರವೋ ಪಕ್ಷದ ಪರವೋ ಅನ್ನೋ ಮಾತು ಬಂದ್ರೆ ನಾವೆಲ್ಲರೂ ಪಕ್ಷದ ಪರ ಅಂತ ಚಿತ್ರದುರ್ಗದ ಹಿರಿಯ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ತಿಳಿಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅಧಿಕಾರಕ್ಕಾಗಿ ಕಚ್ಚಾಟ ನಡೆಯುತ್ತಿದೆ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಆರೋಪಿಸಿದರು. ಸಿಎಂ ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವರ ಮಗ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಎಂಎಲ್ಸಿ ವಿಶ್ವನಾಥ್ ಮೊದಲಿನಿಂದಲೂ ಹೇಳ್ತಿದ್ದಾರೆ. ಈಗ ಬಿಜೆಪಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಲಿ. ಕರ್ನಾಟಕದಲ್ಲಿ ಆಡಳಿತವೇ ಇಲ್ಲ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ರು. ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿಯಲಿ ಅನ್ನೋ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಗೆ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು, ಇದು ಅವರ ಪಕ್ಷದ ವಿಚಾರ, ನಮಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಯಡಿಯೂರಪ್ಪನನ್ನಾದ್ರೂ ಇಟ್ಕೊಳ್ಳಿ, ವಿಶ್ವನಾಥ್ರನ್ನಾದ್ರೂ ಮಾಡ್ಲಿ, ಈಶ್ವರಪ್ಪನಾದ್ರೂ ಮಾಡ್ಲಿ, ನಮಗೆ ಕೋವಿಡ್ ಸಂದರ್ಭದಲ್ಲಿ ಜನರ ಜೀವ ಉಳಿಸಬೇಕು ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಿಎಂ ಬಿಎಸ್ ಯಡಿಯೂರಪ್ಪ ಬೆಂಬಲಕ್ಕೆ ಸ್ವಾಮೀಜಿಗಳು ನಿಂತಿದ್ದಾರೆ. ಬಿಎಸ್ವೈ ಬದಲಾಯಿಸಿದ್ರೆ ಸಮಾಜಕ್ಕೆ ಮಾಡುವ ಅಪಮಾನ. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲು ಯಡಿಯೂರಪ್ಪ ಬೇಕು ಅಂತ ವೀರಶೈವ ಲಿಂಗಾಯತ ಮಠಾಧೀಶರಾದ ಧರ್ಮ ಪರಿಷತ್ನ ಶ್ರೀ ವಾಮದೇವ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಬಿಜೆಪಿಗೆ ಆಕ್ಸಿಜನ್ ಇದ್ದಂತೆ ನಾವು ಹುಚ್ಚು ಅಭಿಮಾನದಿಂದ ಬಿಎಸ್ವೈರನ್ನ ಬೆಂಬಲಿಸುವಂತಿಲ್ಲ. ನಾವು ಸಮಾಜದ ಅಭಿಪ್ರಾಯವನ್ನ ಎಲ್ಲರ ಮುಂದೆ ಇಡ್ತಿದ್ದೇವೆ ಅಂತ ಹೇಳಿದ್ರು. ಬಿಎಸ್ವೈ ವಯಸ್ಸಿನ ಕಾರಣ ಕೊಡ್ತಿರೋ ವಿರೋಧಿ ಬಣ ಸಿಎಂ ಬದಲಾವಣೆಗೆ ಒತ್ತಾಯಿಸುತ್ತಿದೆ. ಹೀಗಾಗಿ ಸಿಎಂ ವಿರೋಧಿಗಳಿಗೆ ಶ್ರೀ ವಾಮದೇವ ಶಿವಾಚಾರ್ಯ ಮಹಾಸ್ವಾಮಿ ತಿರುಗೇಟು ನೀಡಿದ್ದಾರೆ. ಕುಂಟು ನೆಪ ಹೇಳಿ ಅಧಿಕಾರದಿಂದ ಪಕ್ಕಕ್ಕೆ ಸರಿಯೋದು ಸರಿಯಲ್ಲ. ಚುನಾವಣೆ ನಡೆಯುವಾಗ ಬಿಎಸ್ವೈಗೆ ವಯಸ್ಸು ಆಗಿರ್ಲಿಲ್ವೇ? ಎಲೆಕ್ಷನ್ ನಡೆಯುವಾಗ ಬಿಎಸ್ವೈ ಅವರ ಬೆನ್ನು ಬಾಗಿರ್ಲಿಲ್ವೇ ಅಂತ ಪ್ರಶ್ನಿಸಿದ್ದಾರೆ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದೇಕೆ? ಎಚ್ಡಿಕೆ ನಿಖಿಲ್ರನ್ನ ನೋಡೋದಕ್ಕೆ ಜನರ ದಂಡು ಸೇರಿದ್ದೆಲ್ಲಿ? ವರ್ಣನ ಆರ್ಭಟಕ್ಕೆ ಜೋಗ್ ಫಾಲ್ಸ್ ಭೋರ್ಗರಿತಾ ಇರೋದು ಹೇಗಿದೆ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 2020-21ರ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಿಸದಂತೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಸರ್ಕಾರ ಸಮಗ್ರ ನಿರ್ಧಾರ ಕೈಗೊಳ್ಳುವವರೆಗೆ ತಡೆಯಾಜ್ಞೆ ಜಾರಿಯಲ್ಲಿ ಇರಲಿದೆ. ಫಲಿತಾಂಶ ಪ್ರಕಟಿಸುವುದಕ್ಕೆ 12 ಜನ ತಜ್ಞರ ಸಮಿತಿ ರಚಿಸಿರುವುದಾಗಿ ಸರ್ಕಾರದ ಹೇಳಿದ ಬೆನ್ನಲ್ಲೇ ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿದೆ. 5,92,000 ಪಿಯು ವಿದ್ಯಾರ್ಥಿಗಳು ಮತ್ತು 76,000 ರಿಪೀಟರ್ಸ್ಗಳ ರಿಸಲ್ಟ್ ಬಗ್ಗೆ ಸಮಿತಿ ಸಲಹೆ ನೀಡಲಿದೆ. ಆ ಬಳಿಕ ಸರ್ಕಾರ ತೀರ್ಮಾನಿಸಲಿದೆ.
ಮಂಡ್ಯ ಜಿಲ್ಲೆ ಮದ್ದೂರಿನ ಕ್ರೀಡಾಂಗಣದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ನಿಖಿಲ್ ಕುಮಾರಸ್ವಾಮಿ ನೋಡೋದಕ್ಕೆ ಫ್ಯಾನ್ಸ್ ಮುಗಿಬಿದ್ದಿದ್ರು. ಈ ವೇಳೆ ಮಾಸ್ಕ್ ಧರಿಸದೆ ಅಂತರ ಪಾಲಿಸದೆ ಅಭಿಮಾನಿಗಳು ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಇನ್ನು ಮದ್ದೂರಿನ ಶಾಸಕ ಡಿಸಿ ತಮ್ಮಣ್ಣ ಆಯೋಜಿಸಿದ ಫುಡ್ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಎಚ್ಡಿಕೆ ನಿಖಿಲ್ ಆಗಮಿಸಿದ್ರು. ಆಗ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಅಭಿಮಾನಿಗಳಿಂದ ನೂಕುನುಗ್ಗಲು ಉಂಟಾಗಿತ್ತು. ಗದಗ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆಗೆ ಚಿಕಿತ್ಸೆಗೆ ಬರುವ ಗರ್ಭಿಣಿ ಬಾಣಂತಿಯರು ದಿನನಿತ್ಯ ಹೈರಾಣಾಗುವಂತಾಗಿದೆ. ಆಸ್ಪತ್ರೆಯಲ್ಲಿ ಕೂರೋದಕ್ಕೆ ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ಗರ್ಭಿಣಿಯರು ಗಂಟೆಗಟ್ಟಲೆ ಸರತಿಯಲ್ಲಿ ನಿಲ್ಲಬೇಕಿದೆ. ಕೊರೋನಾ ಭೀತಿ ಮಧ್ಯೆ ತಪಾಸಣೆ ಮತ್ತು ಚಿಕಿತ್ಸೆಗಾಗಿ ಸಾಲಿನಲ್ಲಿ ಗುಂಪಾಗಿ ನಿಲ್ಲಬೇಕಿದೆ. ಹೀಗಾಗಿ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದು ಅವ್ಯವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ಸಂಚಾರಿ ವಿಜಯ್ ಸಮಾಧಿಗೆ ಕುಟುಂಬಸ್ಥರು ಹಾಲು ತುಪ್ಪ ಬಿಟ್ಟಿದ್ದಾರೆ. ಸ್ನೇಹಿತ ರಘು ತೋಟದಲ್ಲಿ 3ನೇ ದಿನದ ಕಾರ್ಯ ನಡೆದಿದ್ದು ಮೃತ ವಿಜಯ್ ಸಹೋದರರು ಭಾಗಿಯಾಗಿದ್ದರು. ಅಲ್ಲದೆ ಸ್ನೇಹಿತ ರಘು ಸೇರಿದಂತೆ ಸ್ಥಳೀಯರು ವಿಜಯ್ ಸ್ನೇಹಿತರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಮಿರ್ಜಾನ್ ಬಳಿಯ ಸಂತೆಗದ್ದಿಯಲ್ಲಿ ಸಾಕುನಾಯಿಯೊಂದನ್ನ ಚಿರತೆ ಹೊತ್ತೊಯ್ದಿದೆ. ಕಳೆದ ರಾತ್ರಿ ವೆಂಕಟೇಶ್ವರ ಈಶ್ವರ ನಾಯ್ಕ ಅನ್ನೋರ ಮನೆ ಬಳಿ ಕಳ್ಳ ಹೆಜ್ಜೆ ಇಟ್ಟು ಬಂದ ಚಿರತೆ ನಾಯಿ ಕಚ್ಚಿಕೊಂಡು ಹೋಗಿದೆ. ಬಳಿಕ ಅದೇ ರಾತ್ರಿ ಚಿರತೆ ಮತ್ತೆ ಬಂದು ನಾಯಿ ಮರಿಯನ್ನು ಹೊತ್ತೊಯ್ದಿದ್ದು ಚಿರತೆ ಅಟ್ಯಾಕ್ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಶಿವಮೊಗ್ಗ ತಾಲೂಕಿನ ಗಾಜನೂರಿನಲ್ಲಿ ಇರುವ ತುಂಗಾ ಜಲಾಶಯ ಭರ್ತಿಯಾಗಿದೆ. ಮಲೆನಾಡು ಭಾಗದಲ್ಲಿ ಸತತವಾಗಿ ಭಾರೀ ಮಳೆ ಬೀಳ್ತಾ ಇದ್ದು ಡ್ಯಾಂನಿಂದ 33,700 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದೆ. ಹೀಗಾಗಿ ತುಂಗಾ ನದಿ ತೀರದ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುವುದಕ್ಕೆ ಸೂಚಿಸಲಾಗಿದೆ. ಡ್ಯಾಂನ ಸಹಾಯಕ ಮುಖ್ಯ ಇಂಜಿನಿಯರ್ ಹರೀಶ್ ಈ ಬಗ್ಗೆ ಜನರನ್ನ ಎಚ್ಚರಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆ ಬೀಳ್ತಾ ಇದ್ದು ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಧುಮ್ಮಿಕ್ಕಿ ಭೋರ್ಗರಿತಾ ಇದೆ. ರಾಜ ರಾಣಿ ರಾಕೆಟ್ ರೋರರ್ನಲ್ಲಿ ಹಾಲ್ನುರಿಯಂತೆ ನೀರು ಬೀಳ್ತಾ ಇದ್ದು ಕಣ್ಮನ್ನ ಸೆಳಿತಾ ಇದೆ. ಆ ಮೂಲಕ ಬೇಸಿಗೆ ಬಳಿಕ ಬತ್ತಿ ಹೋಗಿದ್ದ ಜೋಗ್ ಫಾಲ್ಸ್ಗೆ ಮತ್ತೆ ಜೀವ ಕಳೆ ಬಂದಿದೆ.